ಹೈಕೋರ್ಟ್ ಮೇಲೆ ಕೂತಿದ್ದಾರೆ ನೆನ್ನೆ. ಹೈಕೋರ್ಟ್ ಮೇಲೆ ಸಿಸ್ಟಮ್ ಹಿಂಗಿದೆ, ಇಲ್ಲಿ ಸೆಕ್ಯೂರಿಟಿ ಇಲ್ಲ, ಪೊಲೀಸರು ಬ್ಯುಸಿ, ಸಿಬ್ಬಂದಿ ಸಾಲ್ತಾ ಇಲ್ಲ, ಬೇಡ ಅಂತ ಹೇಳಿದ್ದಾರೆ. ಹಾಗೂ ಮಾಡಿದ್ರು ಇವರು. ಸಿಗಲ್ಲ ಇನ್ನು ಪ್ಲೇಯರ್ಸು, ಗುರುವಾರಕ್ಕೆ ಸಿಗಲ್ಲ, ಅವರು ಬೇರೆ ಬೇರೆ ಕಡೆ ಹೋಗ್ಬೇಕು, ಅವರು ಮಾಡಲೇಬೇಕು, ಮಾಡಿಬಿಟ್ರು. ನೋಡಿ ಹೈಕೋರ್ಟ್ ಬೇಕು. ಒಂದು ಮರ ನೋಡಿದ್ವಿ ನಾವು, ಉದ್ದಕ್ಕೂ ರೀ. ಆ ಮರದ ಟೊಂಗೆಗಳು ತುಂಬ ಸಣ್ಣ ಸಣ್ಣ ಟೊಂಗೆಗಳು ನೋಡಿ. ಇದೇ ಮರ, ನೀವು ಆ ಮರನ ಪೂರ್ತಿ ಝೂಮ್ ಹಾಕಿ ನೋಡಿದ್ರೆ ದೂರದಿಂದ ಏನೂ ಇಲ್ಲ ಅಂತ ಕಾಣಿಸ್ತಾರೆ. ಹತ್ತಿರಕ್ಕೆ ಹೋಗಿ ನೋಡಿದ್ರೆ ನಿಮಗೆ ಆ ಮರದ ತುಂಬ ಜನ ಇದ್ದಾರೆ ರೀ, ಫುಲ್ಲು ಜನ. ನಿಮಗೆ ಗೊತ್ತಿರಲಿ, ನೆನ್ನೆ ಆ ಮರ ಬಿದ್ದೋಗ್ಬಿಟ್ಟಿದ್ರೆ 20 ಜನ ಸತ್ತೋಗ್ಬಿಟ್ಟಿರೋರು. ಈ ಕಾಲು ತುಳಿತ ಆಗಿ 11 ಜನ ಸತ್ತರಲ್ಲ, ಆ ಮರ ಅಕಸ್ಮಾತ್ ಮುರಿದು ಹೋಗಿದ್ದಿದ್ರೆ 20-30 ಜನ ಆರಾಮಾಗಿ ಸತ್ತೋಗ್ಬಿಟ್ಟಿರೋರು. ನೋಡಿ ಹೈಕೋರ್ಟ್, ಕರ್ನಾಟಕದ ಉಚ್ಚ ನ್ಯಾಯಾಲಯ ರೀ ಅದು. ಆ ಬಿಲ್ಡಿಂಗ್ ಮೇಲೆ ಆ ಥರ ನಿಂತ್ಕೊಳ್ಳೋದು ಅಂದರೆ ಏನು ರೀ? ಒಂದು ನ್ಯಾಯಾಲಯಕ್ಕೊಂದು ಗೌರವ ಬೇಡವೇನ್ರಿ ಈ ದೇಶದಲ್ಲಿ? ನ್ಯಾಯಾಲಯಕ್ಕೊಂದು ಗೌರವ ಬೇಡವಾ? ಇನ್ನೂ ಒಂದು ಆಘಾತ ನಡೆದಿದೆ. ಇದನ್ನು ಯಾರನ್ನು ಬೇಕಾದರೂ ಕೇಳಿ, ನೀವು ಮಾಧ್ಯಮದ ಕ್ಯಾಮರಾಮನ್ಗಳನ್ನು ಕೇಳಿ. ಇದು ಈ ಮಟ್ಟದ ಒಂದು ವಿಕೃತಿ ಇದೆಯಲ್ಲ, ಅಸಹ್ಯ ರೀ ಇದು. ವಿಧಾನಸೌಧದ ಮುಂದೆ ಕವರೇಜ್ಗೆ ಅಂತೇಳಿ ಮೀಡಿಯಾಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಾರೆ. ಮೀಡಿಯಾ ಕ್ಯಾಮರಾಮನ್ಗಳು ಇದ್ದರು, ಒಂದು ಕಡೆ ಇದ್ದರು. ದೂರದಿಂದ ಚಪ್ಪಲಿಯಲ್ಲಿ, ಕಲ್ಲುಗಳಲ್ಲಿ ಆ ಕ್ಯಾಮ್ರಾಮನ್ಗಳಿಗೆ ಹೊಡೆದಿದ್ದಾರೆ ರೀ. ಚಪ್ಪಲಿಯಿಂದ ಹೊಡೆದಿದ್ದಾರೆ, ಕಲ್ಲುಗಳಲ್ಲಿ ಹೊಡೆದಿದ್ದಾರೆ. ಅನೇಕ ಕ್ಯಾಮರಾಮನ್ಗಳ ತಲೆಗೆ ಪೆಟ್ಟಾಗಿದೆ, ಕ್ಯಾಮ್ರಾಗಳು ಪೀಸ್ ಆಗಿದೆ. ಇದರ ಹೆಸರು ಸಂಭ್ರಮಾಚರಣೆ ಏನ್ರಿ? ಒಂದು ವ್ಯವಸ್ಥೆ, ನಾವೇ ಮಾಡ್ಕೊಂಡಿರ್ತಕ್ಕಂಥ ವ್ಯವಸ್ಥೆ. ಸಂಭ್ರಮಿಸಿ, ಆನಂದ ಪಡಿ. ಹಿಂಗೆ ಮಾಡಿ ಅಂತ ಯಾರು ಹೇಳಿದ್ರು ನಿಮಗೆ? ಕ್ಯಾಮ್ರಾಮನ್ ತಲೆಗೆ ಹೊಡೆಯೋದೇನ್ರಿ? ಏನೇನೋ ಜಿದ್ದಿಟ್ಕೊಂಡು ಬಂದುಬಿಟ್ಟು ಕ್ಯಾಮ್ರಾಮನ್ಗಳು ತಲೆಗೆ ಹೊಡೆಯೋದು, ಕ್ಯಾಮ್ರಾ ಪೀಸ್ ಮಾಡೋದು. ಏನಪ್ಪ, ಏನು ಸಿಕ್ತು ನಿಮಗೆ? ನಿಮಗೊಂದು ಕಲ್ಲು ಅಷ್ಟೇ ಅದು, ಅವನಿಗೊಂದೊಂದು ಬದುಕು. ಯಾರೋ ಕಲ್ಲು ಬೀಸ್ತಾರ್ರಿ. ಹಿಂದೆ ಈ ಕಡೆ ರೈಲುಗಳಲ್ಲಿ ಆಗ್ತಿತ್ತು ಆ ಥರ ಘಟನೆಗಳು, ಬೆಂಗಳೂರು ಮೈಸೂರು ನಡುವೆ. ಕಿಟಕಿ ಕಡೆಗೆ, ರೈಲ್ವೆ ಕಿಟಕಿಗಳ ಕಡೆಗೆ ಕಲ್ಲು ಹೊಡೆದ್ಬಿಡೋ ಜೋರಾಗಿ. ಎಷ್ಟೋ ಜನ ಕಿಟಕಿ ಕಡೆ ತಿರುಗಿರ್ತಾರಲ್ಲ, ಕಣ್ಣು ಗುಡ್ಡೆಗೆ ಕಲ್ಲು ಬಿದ್ದು ಕಣ್ಣು ಗುಡ್ಡೆಗಳು ಆಚೆ ಬಿದ್ದೋಗ್ಬಿಟ್ಟಿವೆ ರೀ. ಈ ಅಮಾನವೀಯತೆ. ಇದರಲ್ಲಿ ಆನಂದ ಇದೆ ಜನಗಳಿಗೆ. ಯಾರ್ದೋ ತಲೆಗೆ ಏಟು ಬಿದ್ದು ರಕ್ತ ಸುರಿದ್ರೆ, ಅವನಿಗೆ ಲೈಫ್ ಲಾಂಗ್ ಅವ್ನು ತೊಂದರೆ ಆದರೆ ಅದರಲ್ಲೊಂದು ವಿಕೃತ ಆನಂದ ಇದೆ. ಅದೇ ಕಲ್ಲುಗಳು ಈ ತಂಡದ ಮೇಲೆ ಬಿದ್ದಿದ್ದರೆ ಮರ್ಯಾದೆ ಏನಾಗ್ತಿತ್ತು ರೀ? ನಮ್ಮ ಬೆಂಗಳೂರಿನ ಮರ್ಯಾದೆ ಚಪ್ಪಲಿ ಬೀಸೋದಾ? ಅಡ್ಡ ಇದ್ದಾರೆ, ಕಾಣಿಸ್ತಿಲ್ಲ ಅಂತ ಎಲ್ಲಿ ವ್ಯವಸ್ಥೆ ಮಾಡೋ ಅಲ್ಲಿ ನಿಂತಿರ್ತಾರೆ ರೀ. ಇದರ ಹೆಸರು ಸಂಭ್ರಮ, ಇದರ ಹೆಸರು ಆನಂದ. ಇಲ್ಲಿ ನೋಡಿ, ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಗೇಟ್ ತೆಗೀರಿ. ಏನಾಗಿದೆ? ಬೇಗ ಬಂದುಬಿಟ್ಟಿದ್ದಾರೆ ಇವರು. ಯಾರಿಗೂ ಕ್ಲಾರಿಟಿ ಇಲ್ಲ. ಎಷ್ಟು ಹೊತ್ತಿಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ತಂಡ ಬರ್ತಾ ಇದೆ, ಕ್ಲಾರಿಟಿ ಇಲ್ಲ. ಬೇಗ ಬಂದ್ಬಿಟ್ರು. 10 ಗಂಟೆಗೆ ಬಂದವರು ಇದ್ದಾರೆ, 12 ಗಂಟೆಗೆ ಬಂದವರು ಇದ್ದಾರೆ, 1 ಗಂಟೆಗೆ ಬಂದವರು ಇದ್ದಾರೆ. ಗೇಟ್ ತೆಗೀರಿ ಅಂತ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ ಅವರು. ನಿಂತು ಹಿಂದೆಯಿಂದ ಪುಷ್ ಮಾಡ್ತಿರ್ತಾರೆ, ಗಲಾಟೆ ಮಾಡ್ತಾರೆ. ತೆಗೆದ ತಕ್ಷಣ ದುರಂತ ನಡೀತು. ಸರಿಯಾದ ಟಿಕೆಟ್ ವ್ಯವಸ್ಥೆ ಮಾಡಿಲ್ಲ KSCA. ಮಧ್ಯಾಹ್ನ 3-4 ಗಂಟೆವರೆಗೂ ಟಿಕೆಟ್ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ. ಫ್ರೀ ಎಂಟ್ರಿ ಅಂತ ಸ್ಟೇಡಿಯಂ ಕಡೆ ಜನ ಬಂದಿದ್ದರು. ಸರಿಯಾದ ಪ್ಲಾನ್ ಮಾಡಿಲ್ಲ. ಫ್ರೀ ಟಿಕೆಟ್ ಅಂತ ಘೋಷಣೆ ಮಾಡಿದ್ರು. ಸರಿಯಾದ ನಿರ್ಧಾರ ತೆಗೆದುಕೊಂಡಿಲ್ಲ ಸರ್ಕಾರ. ಎಡವಟ್ಟಾಯಿತು. ವಿಕ್ಟರಿ ಪರೇಡ್ ಬಗ್ಗೆ ಮಧ್ಯಾಹ್ನ 3 ಗಂಟೆವರೆಗೂ ಕ್ಲಾರಿಟಿ ಇಲ್ಲದೆ ಇದ್ದ ಮೇಲೆ ಅನೌನ್ಸ್ ಯಾಕ್ರಿ ಮಾಡಿದ್ರಿ? ಮೊನ್ನೆ ಅಭಿಮಾನಿಗಳೇ ಈ ಸಂಭ್ರಮದಲ್ಲಿ ಭಾಗಿಯಾಗಿ ಯಾರು ಬರ್ದೋರಂಗಂತ? ಯಾರು ಬರ್ಕೊಂಡವ್ರು? ಆ ಥರ ಮಾಡಬಾರ್ದಾಗಿತ್ತಲ್ಲ. ಯಾರು ಬರ್ಕೂಡ್ದು ಬೆಂಗಳೂರು ಕಡೆಗೆ? ಏನು ವ್ಯವಸ್ಥೆನೂ ಮಾಡಿಲ್ಲ ನಾವು ಹೇಳ್ಬೋದಿತ್ತು. ಭದ್ರತಾ ವೈಫಲ್ಯ ಆಗಬಹುದು ಅನ್ನುವ ಎಲ್ಲ ಒಂದು ಅಂದಾಜುಗಳನ್ನು ಕೂಡ ನಿರ್ಲಕ್ಷ್ಯ ಮಾಡಿಕೊಂಡು ಇಲ್ಲಿ ನುಗ್ಗಿರೋದು, ಬಿಟ್ಟಿರೋದು ಜನಗಳನ್ನ. ವಿಧಾನಸೌಧ ಕಾರ್ಯಕ್ರಮ, ರೋಡ್ ಶೋ ಬೇಡ ಅಂತ ಅಭಿಪ್ರಾಯ ಇತ್ತು. ಹಿರಿಯ ಪೊಲೀಸ್ ಅಧಿಕಾರಿಗಳು ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ರ್ಯಾಲಿ ಬಗ್ಗೆ ಚರ್ಚೆ ಮಾಡೋಣ, ವಿಧಾನಸೌಧ ಕಾರ್ಯಕ್ರಮಕ್ಕೆ ಮೊದಲು ನಿರ್ಧಾರ ಮಾಡೋಣ, ವಿಧಾನಸೌಧ ಚಿನ್ನಸ್ವಾಮಿ 2 ಕಡೆ ಕಾರ್ಯಕ್ರಮ ಬೇಡ ಹೇಳಿದ್ರು. ಕೇರೆ ಮಾಡಿಲ್ಲ ಯಾರೂ. ಹೆಚ್ಚಿನ ಜನ ಇರ್ತಾರೆ. ಸರಿಯಾದ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿಕೊಳ್ಳದೆ ಪೊಲೀಸರು ಮಾಡಿರ್ತಕ್ಕಂಥ ಎಡವಟ್ಟು. 11 ಗಂಟೆಗೆ ಮೀಟಿಂಗ್ ಮಾಡ್ತಾರೆ ಬೆಳಗ್ಗೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಗಟ್ಟಿ ನಡೆದಿರೋದು 3 ಗಂಟೆ ಆದಮೇಲೆ. 3ರಿಂದ 4 ಗಂಟೆ ಸಮಯ ಇದ್ದರೂ ಕೂಡ ಸರಿಯಾದ ವ್ಯವಸ್ಥೆ ಆಗಲೇ ಇಲ್ಲ. ಪ್ಲೇಯರ್ಸ್, ರಾಜಕಾರಣಿಗಳು ಅಂತ ಸ್ಟೇಡಿಯಮನ್ನು ಮರೆತು ಬಿಡ್ತಾರೆ ಪೊಲೀಸರು. ರಾಜಕಾರಣಿಗಳು, ಪ್ಲೇಯರ್ಸ್ ಅಂತ ವಿಧಾನಸೌಧ ಕಡೆಗೆ ಫೋಕಸ್ ಇತ್ತು, ಸ್ಟೇಡಿಯಂ ಕಡೆಗೆ ಅಷ್ಟು ಜನ ಇರಲಿಲ್ಲ. ಹೆಚ್ಚು ಗಮನ ಆ ಕಡೆನೇ ಇತ್ತು. ಅಯ್ಯೋ ರಾಜಕಾರಣಿ ಇದ್ದಾರೆ, ಅಲ್ಲಿ ಪ್ಲೇಯರ್ಸ್ ಇದ್ದಾರೆ, ಈ ಕಡೆ ಬಂದರೆ ಜನಗಳ ಬಗ್ಗೆ ಕೇರ್ ಮಾಡಲೇ ಇಲ್ಲ. ಅದಕ್ಕೆ ಆಗಲೇ ಹೇಳ್ತಾ ಇದ್ದೆ ನಾನು, ನಿಮ್ಮ ಪ್ರಾಣಕ್ಕೆ ನೀವೇ ಹೊಣೆ. ಈ ಭೂಮಿಕೆ ಅಂತ ಒಂದು ಹುಡುಗನ ಫೋಟೋ ಬರ್ತಿದೆಯಲ್ಲ, ಅವ್ರ ತಂದೆ ಮಾತಾಡೋದು ಕೇಳಬೇಕು ನೀವು. 20 ವರ್ಷ ಸ್ವಾಮಿ ನಾನು ಕೈ ತುತ್ತೆಂದು ಬೆಳೆಸಿರೋ ಮಗ ಅವನು, ಕೆಟ್ಟ ಮಗ ಅಲ್ಲ, ದಾರಿ ತಪ್ಪಿದ ಮಗ ಅಲ್ಲ ಅವನು.
ಒಳ್ಳೆ ಹುಡುಗ ಅವನು, ಯಾರನ್ನು ಬೇಕಾದರೂ ಕೇಳ್ಕೊಳ್ಳಿ, ಏನೋ ಆಸೆಗಳು ಹೋಗ್ಬಿಟ್ಟ, ಸತ್ತು ಹೋಗ್ಬಿಟ್ಟ. ನನ್ನ ಮಗನ ಸಾವು ಇವತ್ತು, ನಾಳೆ ನಿಮ್ಮ ಮಕ್ಕಳ ಸರದಿ ಅಂತ ಹೇಳಿ ಅವ್ರ ತಂದೆ ಮಾತಾಡ್ತಾ ಇದ್ದಾರೆ ಇವತ್ತು. ಪುತ್ರ ಶೋಕಂ ನಿರಂತರಂ, ಸುಮ್ಮನೆ ಹೇಳಿಲ್ಲ ಆ ಮಾತನ್ನ. 1 ಕೋಟಿ ಟ್ಯಾಕ್ಸ್ ಕಟ್ತೀನಿ ನಾನು ಅಂತಾರೆ ಅವ್ರ ತಂದೆ. ಏನು ಬಂತಪ್ಪ ನನಗೆ ಇವತ್ತಿಗೆ, ಏನು ಬಂತು ನನಗೆ? ಇನ್ನೊಬ್ಬರ ಮಕ್ಕಳ ಸಾವುಗಳು ನಿಮಗೆ ಇವತ್ತೇನು ಅನ್ನಿಸ್ತಾ ಇರಬಹುದು? ಎಲ್ಲ ಸ್ಟೇಜ್ ಮೇಲೇನೆ, ಎಲ್ಲರೂ ಸ್ಟೇಜ್ ಮೇಲೆ, ಅಲ್ಲಿ ಸಂಬಂಧಿಕ, ನೆಂಟ, ಮಗ, ಮೊಮ್ಮಗ ಎಲ್ಲರೂ ಸ್ಟೇಜ್ ಮೇಲೇನೆ. ಎಲ್ರಿಗೂ ಫೋಟೋ ಫೋಟೋ ಫೋಟೋ, ಸೆಲ್ಫಿ ಸೆಲ್ಫಿ ಸೆಲ್ಫಿ. ಸೆಲ್ಫಿಶ್ ಬಿಹೇವಿಯರ್ ಅಂತಾರೆ ಇದನ್ನು, ಸೆಲ್ಫಿಶ್ ಬಿಹೇವಿಯರ್. ಹೆಣ ಬಿದ್ದಿರೋದು ಇಲ್ಲಿ. ಸಚಿವನ ಮಕ್ಕಳು ಸಾಯಲಿಲ್ಲ ರೀ ನೆನ್ನೆ, ವಿರೋಧ ಪಕ್ಷದವ್ರ ಮಕ್ಕಳು ಸಾಯಲಿಲ್ಲ, ರೂಲಿಂಗ್ ಪಾರ್ಟಿಯವರು ಸಾಯಲಿಲ್ಲ, ಇನ್ನೊಂದು ಪಾರ್ಟಿಯವ್ರ ಮಕ್ಕಳು ಸಾಯಲಿಲ್ಲ. ಸತ್ತವರೆಲ್ಲ ಜನ. ಸ್ಟೇಡಿಯಮಲ್ಲಿ ಕಳಪೆ ಬಂದೋಬಸ್ತ್. 3 ಗಂಟೆ ಅಷ್ಟರಲ್ಲಿ ಸ್ಟೇಡಿಯಂಗೆ ಸಹಸ್ರಾರು ಅಭಿಮಾನಿಗಳು ಬಂದುಬಿಟ್ಟಿದ್ರು. ನೂಕಾಟ, ತಳ್ಳಾಟ, ಪೊಲೀಸ್ ಫೋರ್ಸ್ಗೆ ಅದು ಕಂಟ್ರೋಲ್ಗೆ ಸಿಗಲಿಲ್ಲ. ಕೈ ಮೀರಿಬಿಡುತ್ತೆ, ಬಿಟ್ಟುಬಿಟ್ರು. ಎಷ್ಟೋ ಟ್ರೈ ಮಾಡಿದ್ರು, ಆಗಲೇ ಇಲ್ಲ. ಸರ್ಕಾರದಿಂದ ಆಯ್ತು ಅಂದ್ರಲ್ಲ, ನಿಮ್ಮ ಸರ್ಕಾರದಿಂದ ಗೆದ್ದಿರ್ಬೋದು, ಆದ್ರೆ ಒಂದ್ ದಿವಸ ಹಿಂದೆ ಮುಂದೆ ನೋಡ್ಕೊಂಡು ಇಲ್ಲ ಸೆಕ್ಯೂರಿಟಿ ಮಾಡ್ಬೋದಿತ್ತಲ್ವಾ, ಸೆಕ್ಯೂರಿಟಿ ಮಾಡ್ಬೋದಿತ್ತಲ್ವಾ. ನೀವೇನು ನಿಮ್ಮ ದುಡ್ಡಲ್ಲಿ ಏನು ಕೊಡ್ತೀರ? ನಾನು ಕಟ್ತೀನಿ ಟ್ಯಾಕ್ಸ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ದುಡ್ಡಲ್ಲಿ ಒಂದು ಆಂಬುಲೆನ್ಸ್ ಮಾಡ್ಬೋದಿತ್ತು, ನೀವು ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡ್ಬೋದಿತ್ತು. ನಿಮ್ದು ನನ್ನ ಶಾಪ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಇವಾಗಲೇ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ತಟ್ಟಬೇಕು. ನಿಮಗೂ ಒಬ್ಬನೇ ಮಗ ಇದ್ದಾನೆ, ಅವಾಗ ನಿಮ್ಮ ನೋವು ಅನುಭವ ಆಗುತ್ತೆ, ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು ನನಗೂ ಒಬ್ಬನೇ ಮಗ ಅರೇಂಜ್ ಮಾಡಿದ್ರು. 20 ವರ್ಷ ನಾನು ಕೈ ತುತ್ತು ಕೊಟ್ಟು ಸಾಕಿದ್ದೀನಿ. 20 ವರ್ಷ ಕೈ ಕೊಟ್ಟು ಸಾಕಿದ್ದೀನಿ. ಇವಾಗ ಈ ಥರ ಪರಿಸ್ಥಿತಿ. ಇವನು ನೀವು ತಿಳ್ಕೊಂಡಿರಂಗೆ ಪರ್ಕಿ ಹುಡುಗ ಅಲ್ಲ. ಇವ್ರು ಎಲ್ಲಿಂದ ಊರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಅದು ಕಾಲೇಜಲ್ಲಿ ಕೇಳಿ, ಇವನ್ ಬಗ್ಗೆ ಏನು ಯಾವ ಲೆವೆಲ್ ಇದ್ದಾನೆ ಅಂತ ನೀವು ಕಾಲೇಜಲ್ಲಿ ಕೇಳಿ ಹೇಳ್ತಾರೆ. ಅವನು ಓದ್ಬಿಟ್ಟು ಬೇರೆ ಯಾವುದೇ ಆಟಿಟ್ಯೂಡ್ ಅವ್ರಿಗಿಲ್ಲಿ ಒಂದು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಅವನು ಅಷ್ಟು ಆನೆಸ್ಟಾಗಿ, ಅಷ್ಟು ಇದಾಗಿ ಓದ್ತಾ ಇದ್ದ ಹುಡುಗ ಅಂದರೆ ಅವನೊಬ್ಬನೇ. ಒಂದು ದಿವಸ ಚಕ್ಕರ್ ಆಗ್ತಾ ಇರಲಿಲ್ಲ. ಈ ಹುಡುಗರ ಜೊತೆಯಿಂದ ಹೋಗಿದ್ದಾನೆ. ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದು.